ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ 25.1.6 ಅಪ್ಡೇಟ್ ಆಗಿದೆ. ಹಾಗಾಗಿ ಮೊದಲು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡಿಕೊಳ್ಳಿ. ಅದಾದ ನಂತರ ಈ ಪೋಷಣ್ ಟ್ರ್ಯಾಕರ್ 25.1.6ರಲ್ಲಿ ಏನು ಹೊಸ ವಿಷಯ ಬಂದಿದೆ ಅನ್ನೋದನ್ನು ನಿಮಗೆ ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಹೊಸದಾಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. BRN ಅಪ್ಡೇಟ್ ಎನೇಬಲ್ಡ್ ಅಂಥೇಳಿ. ಹಾಗಾದರೆ BRN ಅಂದರೆ ಏನು, ಅದು ಆಪ್ಷನ್ನು ಎಲ್ಲಿ ಬಂದಿದೆ, ಏನು ಮಾಹಿತಿಯನ್ನು ಅಲ್ಲಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಮೊದಲು ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಪೋಷಣ್ ಟ್ರ್ಯಾಕರ್ ಲಾಗಿನ್ ಮಾಡಿಬಿಟ್ಟು ಏನು ಹೊಸ ವಿಷಯ ಬಂದಿದೆ ಅಂಥೇಳಿ ತಿಳ್ಕೊಳ್ತಾ ಹೋಗೋಣ. ಪೋಷಣ್ ಟ್ರ್ಯಾಕರ್ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ BRN ಆಪ್ಷನ್ ಅನ್ನುವಂಥದ್ದು ಎಲ್ಲಿ ಬಂದಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಈ ಬೆನಿಫಿಷರಿ ಅನ್ನೋದೇನಿದೆ ಅಲ್ಲಿ ಕ್ಲಿಕ್ಕನ್ನು ಮಾಡೋಣ. ಬೆನಿಫಿಷರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗರ್ಭಿಣಿ, ಬಾಣಂತಿ, 0-6 ತಿಂಗಳ ಮಕ್ಕಳು, 6-3 ವರ್ಷದ ಮಕ್ಕಳು, 3-6 ವರ್ಷದ ಫಲಾನುಭವಿಗಳಿದ್ದಾರೆ. ನಾವೀಗ 0-6 ತಿಂಗಳಾಗಿರ್ಬೋದು, 6-3 ವರ್ಷ ಆಗಿರ್ಬೋದು, 3 ವರ್ಷದಿಂದ 6 ವರ್ಷದ ಮಕ್ಕಳು ಯಾವುದಾದ್ರೂ ಆಗಿರ್ಬೋದು, ಅಲ್ಲಿ ಕ್ಲಿಕ್ಕನ್ನು ಮಾಡೋಣ. ಕ್ಲಿಕ್ಕನ್ನು ಆದ ನಂತರ ಏನು ಇಲ್ಲಿ 3 ಬಿಂದುಗಳಿದ್ದಾವೆ, ಆ ಬಿಂದುಗಳನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಕೊನೆಯದಾಗಿ ಆಪ್ಷನ್ ಇದೆ ನೋಡಿ, ಆ್ಯಡೆಡ್ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ ಅಂಥೇಳಿ. BRN ಅಂದರೆ ಇದೆ, ಆ್ಯಡೆಡ್ ಬರ್ತ್ ರಿಜಿಸ್ಟ್ರೇಷನ್ ನಂಬರ್. ಈಗ ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಮಗುವಿನ ಹೆಸರು ಇರುತ್ತೆ, ಕೆಳಗಡೆ ಡೇಟ್ ಆಫ್ ಬರ್ತ್ ಇರ್ತೈತೆ, ಜೆಂಡರ್ ಇರುತ್ತೆ, ಮದರ್ ನೇಮ್ ಇರುತ್ತೆ. ನಂತರ ಇಲ್ಲಿ ಬರ್ತ್ ರಿಜಿಸ್ಟ್ರೇಷನ್ ನಂಬರು, ಏನು ಜನನ ಪ್ರಮಾಣ ಪತ್ರ ಇರ್ತಲ್ಲ ಅದರ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ನೀವು ದಾಖಲಿಸ್ಬಿಟ್ಟು ಕೆಳಗಡೆಗೆ ಏನು ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತಿದೆಯಲ್ಲ ಅದನ್ನು ಮಾಡುವಂಥದ್ದು. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು BRN ಅನ್ನುವಂಥ ಆಪ್ಷನ್ನು. ಹಾಗಾಗಿ ಇದು ಏನು ಚಿಲ್ಡ್ರನ್ಸ್ ಇದ್ದಾರಲ್ಲ ಆ ಎಲ್ಲ ಚಿಲ್ಡ್ರನ್ಸ್ನಲ್ಲೂ ಈ ಆಪ್ಷನ್ ಇದೆ. 0 to 6 ಆಗಿರ್ಬೋದು, 6 ತಿಂಗಳಿಂದ 3 ವರ್ಷ ಆಗಿರ್ಬೋದು, ಅದ್ರ ಜೊತೆಗೆ 3-6 ವರ್ಷದ ಮಗು ಆಗಿರ್ಬೋದು. ಇವೆಲ್ಲ ಆಪ್ಷನ್ನು ಮಗುವಿನಲ್ಲಿ ಬಂದಿದೆ. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ ಅಂತ ಹೇಳ್ತಾ, ಮತ್ತೆ ಹೊಸ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ನೋಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ.